ಹೃದಯ ಗೆಲ್ಲುವ ಹೊಸ ಸಿನಿಮಾಗಳ ಯುಗ. ಬಾಲಿವುಡ್ನಲ್ಲಿ ಪ್ರೀತಿಯ ಮರುಜನ್ಮ. ವಿಷವಾಯುವಿನ ನಡುವೆ ಹೊಸ ಗಾಳಿ. ಬಾಲಿವುಡ್ ಟರ್ನ್ಸ್ ರೊಮ್ಯಾಂಟಿಕ್ ಅಗೇನ್. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಬಾಲಿವುಡ್ ಸಿನಿಮಾ ಜಗತ್ತು ಯಾವಾಗಲೂ ಪ್ರೇಮ ಕಥೆಗಳಿಗೆ ಹೆಸರುವಾಸಿ, ಲವ್ ಸ್ಟೋರೀಸ್ಗಳಿಗೆ ಫೇಮಸ್. ಶಾರುಖ್ ಖಾನ್ ಅವರ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆಯಿಂದ ಹಿಡಿದು ಕುಚ್ ಕುಚ್ ಹೋತಾ ಹೇವರೆಗೆ ಪ್ರಣಯ ಚಿತ್ರಗಳು ಭಾರತೀಯ ಸಿನಿಮಾದ ಹೃದಯ ಬಡಿತವಾಗಿದ್ವು. ಇಂತಹ ಚಿತ್ರಗಳು ಕೇವಲ ಕಥೆಗಳಲ್ಲ, ಒಂದು ಪೀಳಿಗೆಯ ಭಾವನೆಗಳಾಗಿದ್ವು. ಆದರೆ ಕಳೆದ ಕೆಲ ವರ್ಷಗಳಲ್ಲಿ ಕೋವಿಡ್ ನಂತರದ ಕಾಲಘಟ್ಟದಲ್ಲಿ ಬಾಲಿವುಡ್ನಲ್ಲಿ ಆಕ್ಷನ್ ಪ್ರಧಾನ ಚಿತ್ರಗಳು ಮತ್ತು ದ್ವೇಷ ಪ್ರಚಾರದ ಚಿತ್ರಗಳು ಪ್ರಾಬಲ್ಯವನ್ನು ಸಾಧಿಸಿದ್ವು. ಪಠಾಣ್, ಜವಾನ್ ಮುಂತಾದ ಆಕ್ಷನ್ ಚಿತ್ರಗಳು ಬಾಕ್ಸ್ ಆಫೀಸ್ ಅನ್ನು ಆಳಿದ್ರೆ, ದಿ ಕಾಶ್ಮೀರ್ ಫೈಲ್ಸ್, ದಿ ಕೇರಳ ಸ್ಟೋರಿ ಮುಂತಾದ ಚಿತ್ರಗಳು ರಾಜಕೀಯ ಪ್ರಚಾರ ಮತ್ತು ದ್ವೇಷದ ವಿಚಾರವನ್ನು ಮುಂದಿಟ್ಟು ವಿವಾದಗಳನ್ನು ಸೃಷ್ಟಿಸಿದ್ವು. ಆದರೆ 2023ರಿಂದ ಶುರುವಾಗಿ ವಿಶೇಷವಾಗಿ 2026ರಲ್ಲಿ ಪ್ರಣಯ ಚಿತ್ರಗಳು ಮತ್ತೆ ಹೊಸ ಉತ್ಸಾಹದ ಜೊತೆಗೆ ಮರಳಿ ಬರ್ತಾ ಇರೋದು ಬಾಲಿವುಡ್ ಅಭಿಮಾನಿಗಳ ಸಂತಸವನ್ನು ಹೆಚ್ಚಿಸಿದೆ. ಇದು ದ್ವೇಷದ ವಿಷವಾಯುವಿನ ನಡುವೆ ಬೀಸಿದಂಥ ಹೊಸ ತಂಗಾಳಿಯಂತೆ ಕಾಣಿಸುತ್ತೆ. ಒಂದು ಕಾಲದಲ್ಲಿ ಬಾಲಿವುಡ್ಗೆ ಪ್ರಣಯ ಚಿತ್ರಗಳೇ ಜೀವವಾಗಿತ್ತು. ಯಶ್ ಚೋಪ್ರಾ ಮತ್ತು ಕರಣ್ ಜೋಹರ್ ಮೊದಲಾದ ನಿರ್ದೇಶಕರು ಪ್ರೀತಿಯನ್ನ ಕಾವ್ಯದ ಮಟ್ಟಕ್ಕೆ ಎತ್ತಿದ್ರು. ಬಾಲಿವುಡ್ನ ಚರಿತ್ರೆಯಲ್ಲಿ ಪ್ರೇಮ ಕಥೆಗಳು ಯಾವಾಗಲೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ವು. 1990ರ ದಶಕದಲ್ಲಿ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಮತ್ತು ಅಮೀರ್ ಖಾನ್ ರಂತಹ ನಟರು ಪ್ರಣಯ ಚಿತ್ರಗಳ ಮೂಲಕ ಸ್ಟಾರ್ಗಳಾದರು. ಆದರೆ ಕೋವಿಡ್-19 ಸಾಂಕ್ರಾಮಿಕದ ನಂತರ ಪ್ರೇಕ್ಷಕರು ದೊಡ್ಡ ದೊಡ್ಡ ಆಕ್ಷನ್ ಸಿನಿಮಾ ಕಡೆಗೆ ಆಕರ್ಷಿತರಾಗ್ತಾ ಇದ್ರು. ಕೋವಿಡ್ ನಂತರ ಪ್ರಣಯ ಚಿತ್ರಗಳ ಕೊರತೆ ಇತ್ತು ಅಂತ ನಿರ್ದೇಶಕ ಅನುರಾಗ್ ಬಸು ಹೇಳಿದ್ದಾರೆ. ಇದರ ಜೊತೆಗೆ ರಾಜಕೀಯ ಪ್ರಚಾರದ ಚಿತ್ರಗಳು ಹೆಚ್ಚಾದವು. ಈ ಚಿತ್ರಗಳು ಸಮಾಜವನ್ನು ವಿಭಜಿಸಿರೋದೂ ಇದೆ. ಇದು ಸಿನಿಮಾ ಜಗತ್ತನ್ನ ವಿವಾದಾಸ್ಪದಗೊಳಿಸಿದೆ. ಪ್ರಣಯ ಚಿತ್ರಗಳು OTT ಪ್ಲಾಟ್ಫಾರ್ಮ್ಗಳ ಕಡೆಗೆ ಸರಿದು ಥಿಯೇಟರ್ಗಳಲ್ಲಿ ಕಡಿಮೆ ಆಗತ್ತೆ. ಆದರೆ 2023ರಲ್ಲಿ ರಾಖಿ और ರಾನಿ ಕಿ ಪ್ರೇಮ್ ಕಹಾನಿ ಅಂಥ ಚಿತ್ರಗಳು ಯಶಸ್ಸನ್ನ ಕಂಡು ಪ್ರಣಯದ ಮರಳುವಿಕೆಯ ಸಂಕೇತವಾದವು. ಇದು ಸಂಗೀತ, ಭಾವನೆ ಮತ್ತು ಸಂಬಂಧಗಳ ಮೇಲೆ ಕೇಂದ್ರೀಕರಿಸಿದ್ರಿಂದ ಪ್ರೇಕ್ಷಕರನ್ನು ಆಕರ್ಷಿಸಿತ್ತು. ಇದರ ನಂತರ 2026ರಲ್ಲಿ ಪ್ರಣಯ ಚಿತ್ರಗಳ ಸುಗ್ಗಿ ಕಾಣಿಸ್ತಾ ಇದೆ. 2026ರ ಬಾಲಿವುಡ್ ಕ್ಯಾಲೆಂಡರ್ ಪ್ರಣಯ ಚಿತ್ರಗಳಿಂದ ತುಂಬಿದೆ. ವೈವಿಧ್ಯಮಯ ಕಥೆಗಳು, ಸ್ಟಾರ್ ನಟರು ಮತ್ತು ಪ್ರಸಿದ್ಧ ನಿರ್ದೇಶಕರ ಜೊತೆಗೆ ಬರ್ತಾ ಇದೆ ಕೆಲವು ಪ್ರಮುಖ ಚಿತ್ರಗಳು. ಲವ್ ಅಂಡ್ ವಾರ್, ಸಂಜಯ್ ಲೀಲಾ ಬನ್ಸಾಲಿ ನಿರ್ದೇಶನದಲ್ಲಿ ರಣಬೀರ್ ಕಪೂರ್, ಆಲಿಯಾ ಭಟ್ ಮತ್ತು ವಿಕ್ಕಿ ಕೌಶಲ್ ನಟಿಸ್ತಾ ಇರುವಂತಹ ಈ ಚಿತ್ರ ಮಾರ್ಚ್ 2026ರಲ್ಲಿ ಬಿಡುಗಡೆ ಆಗಲಿದೆ. ಇದು ಪ್ರೇಮ ಮತ್ತು ಸಂಘರ್ಷದ ಮಿಶ್ರಣವಾಗಿದೆ. ಇನ್ನು ಕಾಕ್ಟೇಲ್ 2 ಮೊದಲ ಭಾಗದ ಯಶಸ್ಸಿನ ನಂತರ ಈ ಸೀಕ್ವೆಲ್ ಆಧುನಿಕ ಸಂಬಂಧಗಳನ್ನು ಚರ್ಚಿಸುತ್ತೆ. ಜೂನ್ 2026ರಲ್ಲಿ ಬಿಡುಗಡೆ ಆಗುತ್ತೆ. ಇನ್ನು ಚಂದ್ ಮೇರಾ ದಿಲ್, ಅನನ್ಯ ಪಾಂಡೆ ಮತ್ತು ಲಕ್ಷ್ ನಟಿಸ್ತಾ ಇರುವಂತಹ ಈ ರೊಮ್ಯಾಂಟಿಕ್ ಡ್ರಾಮಾ ಮೇ 2026ರಲ್ಲಿ ಬರುತ್ತೆ. ಇನ್ನು ತೂ ಮೇರಿ ಜಿಂದಗಿ ಹೈ, ಕಾರ್ತಿಕ್ ಆರ್ಯನ್ ಮತ್ತು ಶ್ರೀಲೀಲಾ ನಟಿಸ್ತಾ ಇರುವಂತಹ ಪ್ರೇಮ ಕಥೆ ಇದಾಗಿದೆ. ಅನುರಾಗ್ ಬಸು ನಿರ್ದೇಶನದಲ್ಲಿ ಮೇ 2026ಕ್ಕೆ ಬಿಡುಗಡೆ ಕಾಣುತ್ತೆ. ಇನ್ನು ಓ ರೋಮಿಯೋ, ಶಾಹಿದ್ ಕಪೂರ್ ಮತ್ತು ತೃಪ್ತಿ ದಿಮ್ರಿ ನಟಿಸ್ತಾ ಇರುವಂತಹ ಆಕ್ಷನ್ ಮ್ಯೂಸಿಕಲ್ ಥ್ರಿಲ್ಲರ್ ಇದು 2026ರಲ್ಲಿ ರಿಲೀಸ್ ಆಗುತ್ತೆ. ಇನ್ನು ದೋ ದಿವಾನೆ ಶೆಹರ್ ಮೇ, ಸಿದ್ಧಾಂತ್ ಚತುರ್ವೇದಿ ಮತ್ತು ಮೃಣಾಲ್ ಠಾಕೂರ್ ನಟಿಸ್ತಾ ಇರುವಂತಹ ಆಧುನಿಕ ಪ್ರೇಮ ಕಥೆ ಇದಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇನ್ನು ಇದರ ಜೊತೆಗೆ ತೂ ಯಾ ಮೇನ್, ಇನ್ನು ಹೇ ಜವಾನಿ ತೋ ಇಶ್ಕ್ ಹೋನಾ ಹೇ ಮುಂತಾದ ಚಿತ್ರಗಳು ಸೇರಿ 2026ರಲ್ಲಿ 20ಕ್ಕೂ ಹೆಚ್ಚು ಪ್ರಣಯ ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಇವುಗಳು ರೊಮ್ಯಾಂಟಿಕ್, ಕಾಮಿಡಿ, ಡ್ರಾಮಾ ಮತ್ತು ಮ್ಯೂಸಿಕಲ್ ಜಾನರ್ಗಳನ್ನು ಹೊಂದಿದೆ. ಕಳೆದ ವರ್ಷಗಳಲ್ಲಿ ಬಾಲಿವುಡ್ನಲ್ಲಿ ದ್ವೇಷ ಮತ್ತು ಪ್ರಚಾರದ ಚಿತ್ರಗಳು ಹೆಚ್ಚಾದವು. ಈ ಚಿತ್ರಗಳು ರಾಜಕೀಯ ಅಜೆಂಡಾಗಳನ್ನು ಮುಂದಿಟ್ಟು ಸಮಾಜದಲ್ಲಿ ವಿಭಜನೆಯನ್ನು ಸೃಷ್ಟಿಸಿದವು. ಆದರೆ ಪ್ರೇಕ್ಷಕರು ಈಗ ಸಂಬಂಧಗಳು, ಭಾವನೆಗಳು ಮತ್ತು ಸಂಗೀತದ ಕಡೆ ಮರಳಿ ಬರ್ತಿದ್ದಾರೆ. ದೊಡ್ಡ ದೊಡ್ಡ ಪರದೆಗಳು ಈಗ ಮತ್ತೆ ಲವ್ ಜಾನರ್ಗೆ ಮೀಸಲು, ಅಂದ್ರೆ ಪ್ರಣಯ ಥಿಯೇಟರ್ಗಳಲ್ಲಿ ಮರಳಿ ಬರ್ತಾ ಇದೆ ಅಂತ ಚಿತ್ರರಂಗದ ವಿಶ್ಲೇಷಕರು ಹೇಳ್ತಾರೆ. ಇದು ದ್ವೇಷದ ವಿಷವಾಯುವನ್ನ ತೊಡೆದುಹಾಕಿ ಪ್ರೇಮದ ಹೊಸ ಗಾಳಿಯನ್ನ ತರ್ತಾ ಇದೆ. ಪ್ರೇಕ್ಷಕರ ಬೇಡಿಕೆಯಂತೆ ಸಂಬಂಧಗಳನ್ನು ಆಧರಿಸಿದ ಕಥೆಗಳು ಮತ್ತೆ ಜನಪ್ರಿಯವಾಗ್ತಾ ಇದೆ.
ಪ್ರಣಯ ಚಿತ್ರಗಳು 2026ರಲ್ಲಿ ಬಾಕ್ಸ್ ಆಫೀಸ್ ಅನ್ನ ಆಳೋ ಸಾಧ್ಯತೆಯೂ ಇದೆ. ಯಾಕಂದ್ರೆ ಪ್ರೇಕ್ಷಕರು ಭಾವನಾತ್ಮಕ ಸಂಬಂಧಗಳನ್ನ ಬಯಸ್ತಾರೆ. ಇದು ಬಾಲಿವುಡ್ನ ಸಾಂಪ್ರದಾಯಿಕ ಆಕರ್ಷಣೆಯನ್ನ ಮರಳಿ ತರುತ್ತೆ. ಪ್ರೇಮದ ಮೂಲಕ ಹೃದಯಗಳನ್ನ ಗೆಲ್ಲೋದು. ಒಟ್ಟಾರೆಯಾಗಿ 2026ರ ಬಾಲಿವುಡ್ ಪ್ರಣಯದ ಸುಗ್ಗಿಯನ್ನ ಆಚರಿಸ್ತಾ ಇದೆ. ದ್ವೇಷದ ನಡುವೆ ಬೀಸಿದ ಈ ಹೊಸ ಗಾಳಿ ಸಿನಿಮಾ ಜಗತ್ತನ್ನ ಹೆಚ್ಚು ಸಕಾರಾತ್ಮಕಗೊಳಿಸಬಹುದು. ಗೊಳಿಸ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಸೊ ಪ್ರೇಕ್ಷಕರಾಗಿ ನಾವು ಸಹ ಈ ಬದಲಾವಣೆಯನ್ನ ಸ್ವಾಗತಿಸೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.